ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರೈತರ ಬೆನ್ಮೂಳೆಯನ್ನ ಮುರಿಯುವಂತ ಕೆಲಸನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಎಐ ಅಂತ ಏನು ಸಿಟಿ ತರಬೇಕು ಅಂತಿದ್ದಾರೆ ಬಿರ್ದಿ ಟೌನ್ಶಿಪ್ ಅನ್ನೋದಕ್ಕೆ, ಭೂಮಿಯ ಫಲವತ್ತಾದ ಮಣ್ಣಿರುವಂತ ಭೂಮಿನೇ ಆಗ್ಬೇಕಾ ಇವ್ರಿಗೆ? ಎಲ್ಲಾರು ಒಂದ್ ಕಡೆ ಈ ಬೆಳೆಯಕ್ಕಾಗದಂತ ಜಾಗಗಳು ಇಲ್ವೇ ಇವ್ರಿಗೆ? ಅಲ್ಲಿ ಎಐ ಸಿಟಿನ ಮಾಡಿ ಅಭಿವೃದ್ಧಿನ ಮಾಡಕ್ಕಾಗಲ್ವಾ? ಯಾತಕ್ಕೆ ಇವರು ಬಿಡದಿಲಿರುವಂತ ಫಲವತ್ತಾದಂತ ಮಣ್ಣಲ್ಲಿರುವಂತಾನೆ ಭೂಮಿ ಬೇಕು ಅಂತ ಕೇಳ್ತಾ ಇದ್ದಾರೆ? ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ. ಈ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಹಲವಾರು ಅವ್ರ ಕಡೆ ಇರುವಂತವ್ರದೇ ಜಾಗಗಳು ಇದೆ. ಹಾಗಾಗಿ ಇದೇ ಕಡೆನೆ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ನೋಡಿ, 2 ಲಕ್ಷಕ್ಕಿಂತ ಹೆಚ್ಚಾಗಿ ಮರಗಳನ್ನ ಕಡಿಬೇಕು ಅನ್ನೋ ಉದಾಹರಣೆ ಇದೆ. 89,700 ತೆಂಗಿನ ಮರಗಳಿದೆ, 12,500 ಮಾವಿನ ಮರಗಳಿದೆ, 67,000 ಅಡಿಕೆ ಮರಗಳಿದೆ, 3 ಲಕ್ಷ ಬಾಳೆ ಗಿಡಗಳಿದೆ. ಇವರೆಲ್ಲ ವ್ಯವಸಾಯಗಳನ್ನ ನಂಬ್ಕೊಂಡಿರುವಂತವ್ರನ್ನ ಇವ್ರು ಬೀದಿಗೆ ಹಾಕ್ಬಿಟ್ಟು ಇವ್ರೇನೋ ಬಿಡದಿ ಟೌನ್ಶಿಪ್ ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರೆ ಇದು ಯಾವ ರೀತಿ ಸರಿ ಬರುತ್ತೆ? ಇದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ಬೇಕು, ಯುವಕರಿಗೆ ಉದ್ಯೋಗ ಬೇಕು. ಆದ್ರೆ ಈ ಏನು ರೈತರ ಮಾರಣಹೋಮ ಮಾಡ್ಬಿಟ್ಟು ಅಥವಾ ಮೂಕ ಪ್ರಾಣಿಗಳ ರಕ್ತನ ಈಗ್ಬಿಟ್ಟು ಅದ್ರ ಮೇಲೆ ನಮ್ಗೆ ಉದ್ಯೋಗ ಅವಕಾಶ ಬೇಡ ಸ್ವಾಮಿ. ನೀವು ಮಾಡೋದೇ ಆದ್ರೆ ಎಲ್ಲಾರು ಫಲವತ್ತು ಇಲ್ದಿರೋಂತ ಮಣ್ಣಿರುವಂತ ಜಾಗದಲ್ಲಿ, ಅಂತ ಜಾಗದಲ್ಲಿ ನೀವು ಎಐ ಸಿಟಿ ಮಾಡಿ ಅಂತ ಕಡೆ ಉದ್ಯೋಗ ಕೊಡಿ. ನೀವು ಇಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಕೊಡ್ತೀರಿ, ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ತೀರಿ? ರೈತರ ಮಕ್ಕಳನ್ನ ಸೆಕ್ಯೂರಿಟಿ ಗಾರ್ಡು ಇಲ್ಲ ದಿನದ ಕೂಲಿ ಈ ತರ ಮಾಡಿ ನೀವು ಕೆಲ್ಸಕ್ಕೆ ಇಟ್ಕೋತೀರಿ. ಏನ್ ಸಾಫ್ಟ್ವೇರ್ ಕೆಲ್ಸಕ್ಕೆ ಕೊಡ್ತೀರಾ ನೀವು? ಹಾಗಾಗಿ ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ ಆಗಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ರೈತರು ದೇಶದ ಬೆನ್ನೆಲುಬು ಅಂತಾರೆ. ಅವರಿಗೆ ನಮ್ಮೆಲ್ಲರ ಹೋರಾಟ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು 2ನೇ ದಿನ. ನಿನ್ನೆನೂ ಕೂಡ ಬೈಲ್ಮಂಗಲದಿಂದ ಬಿಡದಿವರೆಗೂ ಬಂದಿದ್ದೀವಿ. ಇವತ್ತು ಬಿಡದಿಯಿಂದ ನೈಸೂರು ಕೆಂಗೇರಿ ನೈಸೂರುವರೆಗೂ ಹೊರಟಿದ್ದೀವಿ. ನಾಳೆ ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧಕ್ಕೆ ಮುಖ್ಯ ಆಗ್ತಿದ್ದೀವಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಮಂಜುನಾಥ್ ಗೌಡ, ಯುವ ಜನತಾದಳ ಬಸವನಗುಡಿ ಅಧ್ಯಕ್ಷರು.